ಸಮಸ್ತ ಕರುನಾಡಿನ ಜನತೆಗೆ ರಥಸಪ್ತಮಿಯ ಶುಭಾಶಯಗಳು. ಇಂದು ನಾವು ರಥಸಪ್ತಮಿಯ ವಿಶೇಷ ಪೂಜೆಯಾಗಿ ಗೋಧಿ ದೀಪದ ಆರಾಧನೆಯನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗೋಧಿ ದೀಪದ ಆರಾಧನೆಗೆ ನಾವು ಮಣೆಯನ್ನು ತೆಗೆದುಕೊಂಡು ಅದನ್ನು ಸ್ವಚ್ಛಗೊಳಿಸಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿಯನ್ನು ಹಾಕಬೇಕು. ಸೂರ್ಯದೇವನನ್ನು ಬಿಡಿಸ್ಕೊಳ್ಬೇಕು. ಆನಂತರ 7 ಎಕ್ಕದ ಎಲೆಗಳನ್ನು ತಂದು ಅದನ್ನು ತೊಳೆದು ಅದಕ್ಕೆ ಗಂಧವನ್ನು ಹಚ್ಚಬೇಕು. ಅದರ ಮೇಲೆ ಗೋಧಿ ಹಾಕಿ ಮತ್ತು ದೀಪವನ್ನು ಇಟ್ಟು ಸುತ್ತ ಹೂಗಳನ್ನು ಇಟ್ಟು ಅದಕ್ಕೆ 7 ಬತ್ತಿಗಳನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು. ನೈವೇದ್ಯಕ್ಕೆ ಅಂತ ಹೇಳಿ ಅಕ್ಕಿ, ಬೆಲ್ಲ, ಕಡಲೆಬೇಳೆ, ತುಪ್ಪವನ್ನು ಬಳಸಿ ಒಂದು ಸಿಹಿ ಪೊಂಗಲನ್ನು ಮಾಡಿ ನಾನು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಇಷ್ಟನ್ನು ಇಟ್ಟು ಸೂರ್ಯದೇವನ ಒಂದು ಕಿರಣಗಳು ಬೀಳುವಂತಹ ಒಂದು ಜಾಗದಲ್ಲಿ ಇಟ್ಬಿಟ್ಟು ದೇವರಿಗೆ ನಾವು ಒಂದು ಪೂಜೆಯನ್ನು ಸಲ್ಲಿಸಬೇಕು. ಅದು ಪೂಜೆ ಮಾಡುವ ಮೊದಲು ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಕೊಡೋದು ಏನು ಅಂದರೆ, ಒಂದು ತಾಮ್ರದ ಚೊಂಬು ತಗೊಂಡು ಅದರ ತುಂಬ ನೀರು ತುಂಬಿಸಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಒಂದು ಕೆಂಪು ಹೂವನ್ನು ಹಾಕಿ ಆ ನೀರನ್ನು ನಾವು ಭೂತಾಯಿಗೆ ಅಂದರೆ ಸೂರ್ಯನಿಗೆ ಸೇರಿ ಅರ್ಘ್ಯ ಕೊಡಬೇಕು. ಅರ್ಘ್ಯ ಕೊಡಬೇಕಾದ್ರೆ ಆ ನೀರು ನಮ್ಮ ಕಾಲ ಮೇಲೆ ಬೀಳಬಾರ್ದು. ಅದಕ್ಕೋಸ್ಕರ ಒಂದು ಗಿಡದಲ್ಲೇ ಹಾಕಬೇಕು. ಸಮಸ್ತ ಕರುನಾಡಿನ ಜನತೆಗೆ ರಥಸಪ್ತಮಿಯ ಶುಭಾಶಯಗಳು. ಇಂದು ನಾವು ರಥಸಪ್ತಮಿಯ ವಿಶೇಷ ಪೂಜೆಯಾಗಿ ಗೋಧಿ ದೀಪದ ಆರಾಧನೆಯನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗೋಧಿ ದೀಪದ ಆರಾಧನೆಗೆ ನಾವು ಮಣೆಯನ್ನು ತೆಗೆದುಕೊಂಡು ಅದನ್ನು ಸ್ವಚ್ಛಗೊಳಿಸಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿಯನ್ನು ಹಾಕಬೇಕು. ಸೂರ್ಯದೇವನನ್ನು ಬಿಡಿಸ್ಕೊಳ್ಬೇಕು. ಆನಂತರ 7 ಎಕ್ಕದ ಎಲೆಗಳನ್ನು ತಂದು ಅದನ್ನು ತೊಳೆದು ಅದಕ್ಕೆ ಗಂಧವನ್ನು ಹಚ್ಚಬೇಕು. ಅದರ ಮೇಲೆ ಗೋಧಿ ಹಾಕಿ ಮತ್ತು ದೀಪವನ್ನು ಇಟ್ಟು ಸುತ್ತ ಹೂಗಳನ್ನು ಇಟ್ಟು ಅದಕ್ಕೆ 7 ಬತ್ತಿಗಳನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು. ನೈವೇದ್ಯಕ್ಕೆ ಅಂತ ಹೇಳಿ ಅಕ್ಕಿ, ಬೆಲ್ಲ, ಕಡಲೆಬೇಳೆ, ತುಪ್ಪವನ್ನು ಬಳಸಿ ಒಂದು ಸಿಹಿ ಪೊಂಗಲನ್ನು ಮಾಡಿ ನಾನು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಇಷ್ಟನ್ನು ಇಟ್ಟು ಸೂರ್ಯದೇವನ ಒಂದು ಕಿರಣಗಳು ಬೀಳುವಂತಹ ಒಂದು ಜಾಗದಲ್ಲಿ ಇಟ್ಬಿಟ್ಟು ದೇವರಿಗೆ ನಾವು ಒಂದು ಪೂಜೆಯನ್ನು ಸಲ್ಲಿಸಬೇಕು. ಅದು ಪೂಜೆ ಮಾಡುವ ಮೊದಲು ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಕೊಡೋದು ಏನು ಅಂದರೆ, ಒಂದು ತಾಮ್ರದ ಚೊಂಬು ತಗೊಂಡು ಅದರ ತುಂಬ ನೀರು ತುಂಬಿಸಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಒಂದು ಕೆಂಪು ಹೂವನ್ನು ಹಾಕಿ ಆ ನೀರನ್ನು ನಾವು ಭೂತಾಯಿಗೆ ಅಂದರೆ ಸೂರ್ಯನಿಗೆ ಸೇರಿ ಅರ್ಘ್ಯ ಕೊಡಬೇಕು. ಅರ್ಘ್ಯ ಕೊಡಬೇಕಾದ್ರೆ ಆ ನೀರು ನಮ್ಮ ಕಾಲ ಮೇಲೆ ಬೀಳಬಾರ್ದು. ಅದಕ್ಕೋಸ್ಕರ ಒಂದು ಗಿಡದಲ್ಲೇ ಹಾಕಬೇಕು.